ನಮಸ್ಕಾರ. ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ಇಲ್ಲಿವರೆಗೂ ಬಹಳಷ್ಟು ಹಂಗರ್ ಸ್ಟ್ರೈಕ್ ಗಳನ್ನ ನಮ್ಮ ದೇಶ ನೋಡ್ಬಿಟ್ಟಿದೆ. ನಮ್ಮ ದೇಶದವರ ವಿರುದ್ಧವೇ ನಾವು ಹಂಗರ್ ಸ್ಟ್ರೈಕ್ ನ ಮಾಡ್ತಾ ಇದೀವಿ. ಮೊದಲು ಬ್ರಿಟಿಷರೊಂದಿಗೂ ಕೂಡ ಹಂಗರ್ ಸ್ಟ್ರೈಕ್ ನ ಮಾಡಿದೀವಿ. ಭಗತ್ ಸಿಂಗ್ ಅವರು 114 ದಿನ ಹಂಗರ್ ಸ್ಟ್ರೈಕ್ ಮಾಡಿದ್ರು, ಜಸ್ಟ್ ಪ್ರಿಸರ್ವ್ ದರ್ ಪ್ರಿಸನ್ ರೈಟ್ಸ್. ಆದ್ರೆ ಸೋನಂ ವಾಂಗ್ಚುಕ್ ಅವ್ರು ಮಾಡ್ತಾ ಇರುವಂತ ಪ್ರೊಟೆಸ್ಟ್ ಅಲ್ಲಿ ನೀಡ್ಸ್ ಕ್ಲಿಯರ್ ಇಲ್ವಾ ಅಂತ ಡೌಟ್ ನನಗಂತೂ ಆಗ್ತಾ ಇದೆ. ನಿಮ್ಗೆ ಆಗ್ತದೆ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಸೋನಂ ವಾಂಗ್ಚುಕ್ ಅವ್ರ ಬಗ್ಗೆ ಮೊದಲು ಹೇಳ್ತೀನಿ ನಾನು. ಅವರೊಬ್ರು ಆಕ್ಚುಲಿ ಕ್ಲೈಮೇಟ್ ಆಕ್ಟಿವಿಸ್ಟ್ ಲಡಾಖ್ ಇಂದ, ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಹೌದು. ಇವರ ಹಿಸ್ಟ್ರಿ ಬೇರೆನೇ ಇನ್ಫಾರ್ಮೇಶನ್ ಕೊಡುತ್ತೆ. 2024-25 ಕೂಡ ಇದೇ ಸೀನ್ ಆಗಿತ್ತು. ಆಕ್ಚುಲಿ ಲಡಾಖ್ನ ಪ್ರೈವೇಟ್ ರಾಜ್ಯವನ್ನಾಗಿ ಅನೌನ್ಸ್ ಮಾಡಬೇಕು, ಮತ್ತೆ ಅದನ್ನ 6th ಶೆಡ್ಯೂಲ್ ಗೆ ಆಡ್ ಮಾಡಬೇಕು ಅಂತ ಡಿಮಾಂಡ್ ಇಟ್ಕೊಂಡು 2024 ಕೂಡ ಈ ಒಂದು ಥಿಂಗ್ ನಡೆದಿತ್ತು. ಹಂಗರ್ ಸ್ಟ್ರೈಕ್ 1000 ಜನರನ್ನ ಒಗ್ಗೂಡಿಸಿಕೊಂಡು 6th ಶೆಡ್ಯೂಲ್ ಏನಪ್ಪಾ ಅಂದ್ರೆ ದಟ್ಸ್ ಅ ಸ್ಪೆಷಲ್ ರೂಲ್ ಆಕ್ಚುಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅದ್ರಲ್ಲಿ ಲೇಬಲ್ ಲ್ಯಾಂಡ್ ಮತ್ತೆ ಕಲ್ಚರ್ ನ ಪ್ರೊಟೆಕ್ಟ್ ಮಾಡಕ್ಕೆ ಅಂತಾನೆ 6th ಶೆಡ್ಯೂಲ್ ಆಕ್ಚುಲಿ ನಮ್ಮ ಭಾರತ ಸಂವಿಧಾನದಲ್ಲಿ ಇರೋದು. ಬಟ್ ಆ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಕೆಲವೊಂದಷ್ಟು ಹೇಳಿಕೆಗಳನ್ನ ನೀವು ಆಕ್ಚುಲಿ ಗಮನಿಸಿದ್ರೆ, ಅವ್ರು ಹೇಳ್ತಾರೆ ಚೈನಾ ಏನಾದ್ರೂ ಬೈ ಚಾನ್ಸ್ ಆಗಿ ಲಡಾಖ್ ಮೂಲಕ ಭಾರತವನ್ನ ಅಟ್ಯಾಕ್ ಮಾಡಿದ್ರೆ ವಿ ವಿಲ್ ನಾಟ್ ಸ್ಟಾಪ್ ದೆಮ್, ವಿ ವಿಲ್ ಲೆಟ್ ದೆಮ್ ಅಟ್ಯಾಕ್ ಇಂಡಿಯಾ ಅಂತ ಆಯ್ತು. ಅದಾಗೋಯ್ತು. ಬಟ್ ಇವಾಗ ಏನ್ ನಡೀತಾ ಇದೆ? ಸೊ ವಾಟ್ ವಾಸ್ ದ ನೀಡ್? ಇವಾಗಿಂದ ಏನ್ ನೀಡಿತ್ತು ಅಂತಂದ್ರೆ ಆಕ್ಚುಲಿ ಭಾರತದಲ್ಲಿ ಆಗ್ತಾ ಇರುವಂತಹ ನೀಟ್ ಪರೀಕ್ಷೆಗಳ ದಾಂಧಲೆಗಳು, ಪೇಪರ್ ಲೀಕ್ ಆಗ್ತಾ ಇರೋದು, ಸಿಬಿಎಸ್ಇ ಮಾರ್ಕಿಂಗ್ ನಲ್ಲಿ ಆಗ್ತಾ ಇರುವಂತಹ ಎಡವಟ್ಟು, ಎಜುಕೇಶನ್ ರಿಫಾರ್ಮ್ ಮಾಡಬೇಕು ಅನ್ನೋದು ಅವರ ಮೇನ್ ಅಜೆಂಡಾ. ಅದ್ರ ಜೊತೆಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನಮ್ಮ ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಏನಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ಇಮಿಡಿಯೇಟ್ ಆಗಿ ರಿಸೈನ್ ಮಾಡಬೇಕು ಅನ್ನೋದು ಕೂಡ. ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಯಾರು ಬರ್ತಾ ಇದಾರೆ? ಕಾರಣ ಕರೆಸ್ತಾ ಇದ್ರಾ? ಏನ್ ಮಾತುಕತೆ ಆಗ್ತಾ ಇದೆ ಅಲ್ಲಿ? ನೀವು ಅಜೆಂಡಾ ಬಗ್ಗೆ ಮಾತಾಡ್ತಾ ಇದ್ದೀರಾ, ಹಿಂದೂ ವಿರೋಧಿ ಸ್ಲೋಗನ್ಗಳನ್ನ ಹೇಳಕ್ ಬಿಡ್ತಾ ಇದ್ದೀರಾ, ಟೆರರಿಸ್ಟ್ ಗಳನ್ನ ಕರ್ಸ್ಬಿಟ್ಟು ನೀವು ಭಾಷಣ ಮಾಡಿಸ್ತಾ ಇದ್ದೀರಾ. ಸಂತತಿ ಅಂತ ಒಬ್ಬರಿದ್ದಾರೆ, ಅವ್ರಿಗೆ ನಮ್ಮ ಭಾರತಕ್ಕೆ ಜಮ್ಮು ಕಾಶ್ಮೀರ ಇಂಟಿಗ್ರಲ್ ಪಾರ್ಟಿ ಅಲ್ಲ ಅಂತ ಹೇಳ್ತಾರೆ. ಆ ವ್ಯಕ್ತಿ ಕೂಡ ನಿಮ್ಮ ಒಂದು ಸತ್ಯಾಗ್ರಹಕ್ಕೆ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಇವರೆಲ್ಲ ಬಂದು ಎಂಟೈರ್ ಬುಡಕಟ್ಟು ಏನಿದೆ, ಭಾರತವನ್ನು ವಿರೋಧ ಮಾಡುವಂತಹ ಬುಡಕಟ್ಟು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅಂಡ್ ಯು ಎಕ್ಸ್ಪೆಕ್ಟ್ ಅವರ್ ಗವರ್ನಮೆಂಟ್ ನಿಮ್ಗೆ ಬಂದು ನಿಮ್ಮ ಕರೆಯನ್ನ ಕೇಳಬೇಕು ಅಂತ ಅಲ್ಲಾವಲ್ಲ ಅಂತ ಹಾಡು ಹೇಳಿಸ್ತಾ ಇದ್ದೀರಾ. ಅಷ್ಟಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಅವರ ವಿರುದ್ಧವಾಗಿ ಒಂದು ಮಾತು ಕೂಡ ನಿಮ್ಮಿಂದ ಇಲ್ಲ. ಅಂಡ್ ಸಿನಿಮಾ ಸ್ಟಾರ್ ಗಳು ಬಂದು ಹೇಳ್ತಾ ಇದ್ದಾರೆ ಜೈ ಶ್ರೀರಾಮ್ ಅಂತ ಸ್ಲೋಗನ್ ಹೇಳಕ್ಕಾಗಲ್ಲ. ಅದೇ ಸ್ಲೋಗನ್ ನಲ್ಲಿ ಅಲ್ಲಾ ಹೇ ಏಕ್ ಅಂತ ಸಾಂಗ್ಸ್ ಎಲ್ಲ ಆಡಿಸ್ತಾ ಇದ್ದೀರಾ. ಬ್ರಾಹ್ಮಣ ವಿರೋಧ ಘೋಷಣೆಗಳನ್ನ ಕೂಗಿಸ್ತಾ ಇದ್ದೀರಾ. ಯು ಸೀರಿಯಸ್ಲಿ ಪ್ರೊಟೆಸ್ಟಿಂಗ್? ನೀವೇನಾದ್ರೂ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಿದ್ರೆ ನೀಟ್ ನಲ್ಲಿ ಯಾರು ಅಯೋಗ್ಯರಿದ್ದಾರೆ ಅವರಿಗೆ ಸೀಟ್ ಸಿಗಬಾರ್ದು ಅಂತ ಹೋರಾಟ ಮಾಡ್ಬೇಕಿತ್ತು. ಮಾತುಕತೆ ಅದಾಗಿರ್ಬೇಕಾಗಿತ್ತು. ಹಿಂದೂಗಳನ್ನ ಭಾಗ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಯಾರು ಕೂಡ ಅಂಧರಿಲ್ಲ, ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಬೆಳವಣಿಗೆಗಳು ಏನಾಗ್ತಾ ಇದೆ ಅಂತ. ಸೊ ಜನರಿಗೆ ಗೊತ್ತು ಯಾವ ಪಕ್ಷವನ್ನ ತಗೋಬೇಕು, ಯಾವ ಪಕ್ಷವನ್ನ ತಗೋಬಾರ್ದು ಅಂತ. ಐ ಆಮ್ ನಾಟ್ ಕಂಪ್ಲೀಟ್ಲಿ ಕಂಡಮಿಂಗ್. ಒಬ್ಬರಿಗೂ ಹಕ್ಕಿದೆ ಭಾರತದಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ. ಬಟ್ ನೀತಿ ಅಂತ ಇರುತ್ತೆ. ನೀತಿಯನ್ನ ಮೀರಿ ಮಾಡ್ತಾ ಇರುವಂತಹ ಈ ಅವಿನೀತಿಗೆ ನಮ್ಮ ಸಪೋರ್ಟ್ ಇಲ್ಲದೆ ಇರೋದು ಬಹಳ ಮುಖ್ಯ ಆಗುತ್ತೆ ಅನ್ಕೊಳ್ತೇನೆ.